ಮ್ಯಾಂಗೋ ಉತ್ಸವ ಇಸ್ ಓವರ್ ರೇಟೆಡ್. ಭವ್ಯ ಯುವರಾಜ್. ಇದು ಮ್ಯಾಂಗೋ ದೋಸೆ, ಬಿರಿಯಾನಿ, ಜಿಲೇಬಿ, ಐಸ್ ಕ್ರೀಮ್ ಎಲ್ಲ 80 ರೂಪೀಸ್ ಒಳಗೆ ಐತೆ. ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಯ್ತು. ಅದು ಎಲ್ಲ ಶಾಪಲ್ಲಿ ನಾನು ತಿನ್ಬೇಕು ಇವಾಗ. ಈ ಬಿಸಿಲಲ್ಲಿ ಎನರ್ಜಿ ಬೇಕಂದರೆ ಫಸ್ಟು ನೀರು ಕುಡಿಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾವು ಮ್ಯಾಂಗೋ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ನಮಗೂ ರಜಾ ಇದೆ, ಎಲ್ಲರಿಗೂ ರಜಾ ಇದೆ. ನಮ್ಮ ಅಣ್ಣ, ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ರಜಾ ಇದೆ. ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಗಿದೆ ಇವಾಗ. ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಓಕೆ ಗೈಸ್, ಮನೆಯಿಂದ ಮೆಟ್ರೋ ಹತ್ರ ಬಂದ್ವಿ. ನಾನು, ನಮ್ಮ ಅಣ್ಣ ಮತ್ತು 3 ಜನ ಬಂದ್ವಿ. ನಮ್ಮ ಅಣ್ಣ ಇನ್ನೊಬ್ಬ ಬರ್ತೀನಿ ಅಂದ ಮೇಲೆ ಬೇರೆ ಕಡೆ ಎಲ್ಲೋ ಕೆಲಸ ಆಯ್ತಂತ ಹೋದ. ಇವಾಗ ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತಾವ್ರೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾವಿವತ್ತು ಹೋಗ್ತಾ ಇರೋದು ಮ್ಯಾಂಗೋ ಉತ್ಸವ. ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇರೋದು. ಇದು ವರ್ಷಕ್ಕೆ 5 ಡೇಸ್ ಏನೋ ನಡೆಯುತ್ತಂತೆ. ಎಲ್ಲ ರೀಲ್ಸಲ್ಲಿ ಬರ್ತಾಯಿತ್ತು, ಅದಕ್ಕೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಬಿಸಿಲಿರುತ್ತೆ ಅಂದ್ಬಿಟ್ಟು ಹಾಫ್ ಟಿ ಶರ್ಟ್ ಹಾಕಿದ್ದೀನಿ ಅಷ್ಟೇ. ನಾನು ಯಾವತ್ತೂ ಹಾಫ್ ಟಿ ಶರ್ಟ್ ಹಾಕೋದೇ ಇಲ್ಲ, ಯಾಕಂದರೆ ಸಣ್ಣ ಕಾಣಿಸ್ತೀನಿ ಅಂತ. ಸೊ ಇವಾಗ ಬಂದಮೇಲೆ ಹೋಗೋಣ. ಲೆಟ್ಸ್ ಗೋ. ಗೈಸ್, ನಾನು ಬಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆದ್ಮೇಲೆ ಬಂದವರು. ಅರ್ಧ ಗಂಟೆ ಬೇಗ ಬಂದಿದ್ದೀವಿ. ಅರ್ಧ ಗಂಟೆ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಪಿಕ್ ಮಾಡಿಸ್ಬಿಟ್ಟು ಇವಾಗ ಬಂದವ್ರೆ. ಸೊ ಇವಾಗ ಹೋಗೋಣ. ಮೇಲೆ ಲೇಟ್ ಆಗಿ ಗೈಸ್ ಹೋಯ್ತಿದ್ದೀವಿ ಇವಾಗ. ಯಾರು ಬಂದು ನೋಡಿ. ಹಾಯ್. ಯಾರೋ ಜಗಳ ಆಡ್ತಾರೆ. ಇದು ನಮ್ಮ ದೇಶ ಅಂದ್ರೆ. ಸೊ ಟಿಕೆಟ್ ಬುಕ್ ಆಗೈತೆ. ಡೈರೆಕ್ಟ್ ಇವಾಗ ಹೋಗೋದು ಹೊರಗೆ. ಸಖತ್ ಬಿಸಿಲು ಗೈಸ್. ಮೆಟ್ರೋ ಇಳಿದು ಆಚೆ ಬಂದ್ವಿ. ನೆಕ್ಸ್ಟ್ ಲೆವೆಲ್ ಕ್ರೌಡ್ ಐತೆ ಮೆಟ್ರೋಲು. ಇಲ್ಲೂ ಅದೇ ಕ್ರೌಡ್ ಇರುತ್ತೆ ಅನಿಸುತ್ತೆ. ಹೋಗಿ ನೋಡೋಣ. ಸೊ ಯಾರು ಇನ್ನೊಬ್ರು ಇದ್ದಾರೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಬಂದಾಯ್ತು. ಇವಾಗ ಒಳಗೆ ಹೋಗೋಣ. ಗೈಸ್, ಒಳಗೆ ಹೋಗ್ತಾ ಇದ್ದೀವಿ. ಸಾರಿ, ಇನ್ನೂ ಗೇಟ್ ಬಂದಿಲ್ಲ. ಇಲ್ಲೇ ಜಾಮ್ ಆಗ್ಬಿಟ್ಟೈತೆ ಫುಲ್. ಗೈಸ್, ಫೈನಲಿ ಒಳಗೆ ಬಂದ್ವಿ. ಎಷ್ಟು ಶಾಪ್ಸ್ ಇದೆ. ಬಿಸಿಲಂತೂ ಸಖತ್ತೈತೆ. ಎಲ್ಲ ಶಾಪಲ್ಲಿ ನಾನು ತಿನ್ಬೇಕು ಇವಾಗ. ಎಲ್ಲ ಹೊಸ ಹೊಸ ವೆರೈಟೀಸ್ ಐತಂತೆ. ಸೊ ಹೋಗಿ ಟ್ರೈ ಮಾಡೋಣ. ಯಾವ್ದಾದ್ರು ತಿನ್ಬೋದು ನೋಡೋಣ, ತಿನ್ನೋಣ. ಈ ಬಿಸಿಲಲ್ಲಿ ಏನೇನು ತಿನ್ಬೋದು ನೋಡೋಣ. ಲೆಟ್ಸ್ ಗೋ. ನೋಡಿ ಗೈಸ್, ನಾನು ರೀಲ್ಸಲ್ಲಿ ನೋಡಿದ್ದು 1 ಇಯರ್ಗೆ ಓನ್ಲಿ 5 ಡೇಸ್ ಆಗುತ್ತೆ. ರೈತರು ಕಷ್ಟಪಟ್ಟು ಅವರು ಬಂದು ಇಲ್ಲೆಲ್ಲ ಸೇಲ್ ಮಾಡ್ತಾರಂತೆ. ಸೊ ಅವ್ರಿಗೂ ಹೆಲ್ಪ್ ಮಾಡೋಣ, ನಾವು ಹೋಗೋಣ. ಗೈಸ್, ಈ ಬಿಸಿಲಲ್ಲಿ ಎನರ್ಜಿ ಬೇಕಂದರೆ ಫಸ್ಟು ನೀರು ಕುಡಿಬೇಕು. ಅದಕ್ಕೆ ಬಾಟಲ್ ತಗೊಂಡಿದ್ದೀವಿ. ಇವಾಗ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಯ್ತು. ಅದು ಈ ಕಡೆ ಒಬ್ರು ಹೋಗ್ರಿ, ಈ ಕಡೆ ಒಬ್ರು ಹೋಗ್ರಿ, ಈ ಕಡೆ ಒಬ್ರು ಹೋಗ್ರಿ. ನೀವು ಆ ಕಡೆ ಹೋಗ್ತೀರಾ? ಹೋಗೋಣ. ಇವಾಗ ಎಲ್ಲಿ ಹೋಗೋದು ಗೊತ್ತಿಲ್ಲ. ಏನೋ ಅಂತ ತಿನ್ನೋಣ. ಅಲ್ಲಿ ಬಿಸಿಲಲ್ಲಿ ಬರೋದು ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದೀರ ಆರಾಮ. ಗೈಸ್, ಫೈನಲಿ ಸೋಡಾ ತೊಗೊಂಡಿದ್ದೀವಿ. ಈ ಫುಲ್ಲು ರಶ್ ಐತೆ. ಏನು ತಿನ್ಬೇಕು ಗೊತ್ತಾಗಿಲ್ಲ. ಎಲ್ಲದಕ್ಕೂ ಕ್ಯೂ ಐತೆ. ಅದಕ್ಕೆ ಸೋಡಾ ಮಾತ್ರ ಖಾಲಿ ಇತ್ತು. ಅದಕ್ಕೆ ಇದನ್ನ ತಗೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ ಏನು ತಿನ್ನೋದು ಅಂತ. ಈ ಮೆನುವಲ್ಲಿ 40, 30, 80 ರೂಪೀಸ್, 30 ರೂಪೀಸಿಂದ 80 ರೂಪೀಸ್ ಅಷ್ಟೇ ಇರೋದು. ಬರೀ ಇಷ್ಟು ಮಾತ್ರ. ಇಲ್ಲೆಲ್ಲ ಫೋಟೋ ತಗೋತವ್ರಿ.
ಬರೀ ಇಲ್ಲಿರೋದು ಮಾತ್ರ, ಆ ಕಡೆ ಇರೋದೆಲ್ಲ ಜಾಸ್ತಿ. ಈ ಕಡೆ ಈ ರೋಲ್ ಇರೋದು ಮಾತ್ರ ಇಷ್ಟೇ. ಇದು ಮ್ಯಾಂಗೋ ದೋಸೆ, ಬಿರಿಯಾನಿ, ಜಿಲೇಬಿ, ಐಸ್ ಕ್ರೀಮ್ ಎಲ್ಲ 80 ರೂಪೀಸ್ ಒಳಗೆ ಐತೆ. ಮ್ಯಾಂಗೋ ಐಸ್ ಕ್ರೀಮ್. ಆದರೆ ಈ ಬಿಸಿಲಲ್ಲಿ ಅಪ್ಪ, ಈ ಕ್ರೌಡ್ ನೋಡಿ, ಒಂದೊಂದು ಶಾಪ್ಗೂ ಫುಲ್ ರಶ್ ಐತೆ. ಎಲ್ಲಿ ಹೋಗೋದು ಎಲ್ಲಿ ಬಿಡೋದು ಗೊತ್ತಿಲ್ಲ. ಸೊ ಏನಾದರೂ ಒಂದು ತಿನ್ನೋಣ ಫಸ್ಟ್. ಗೈಸ್, ಮ್ಯಾಂಗೋ ಉತ್ಸವ ಬರೀ ತಿನ್ನೋದಲ್ಲ, ಗೇಮ್ಸ್ ಐತೆ, ಬಟ್ಟೆ ಶಾಪಿಂಗ್ ಐತೆ, ಪ್ರತಿಯೊಂದು ಐತೆ. ನಾನು ಬರೀ ತಿನ್ನೋದಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಪ್ರತಿಯೊಂದು ಐತೆ ಇಲ್ಲಿ. ಬರ್ಬೋದು, ಬಟ್ ಎಲ್ಲ ಡಬಲ್ ರೇಟ್ ಐತೆ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾತ್ರ 30 to 80 ರೂಪೀಸ್ ಐತೆ. ಮಿಕ್ಕಿದೆಲ್ಲೇ ಹೋದರೂ 1 to ಡಬಲ್ ಐತೆ. ಸೊ ನೋಡ್ಕೊಂಬನ್ನಿ. ಆ್ಯಂಡ್ ಎಲ್ಲ ಕಡೆ ಫೋನ್ಪೇ ಎಲ್ಲ ಆಲ್ಮೋಸ್ಟ್ ಕ್ಯಾಶ್ ಐತೆ. ಸೊ ಎಲ್ಲರೂ ನೋಡ್ಕೊಂಡು ಬನ್ನಿ. ನಾಳೆ ಲಾಸ್ಟ್ ಅನಿಸುತ್ತೆ. ಇವತ್ತು ನಾವು ಬಂದಿರೋದು, ನಾಳೆ 22nd ಲಾಸ್ಟ್ ಅನಿಸುತ್ತೆ. ಸೊ ಎಲ್ಲ ಆಯಿತು. ಇವರೆಲ್ಲ ಡ್ರೆಸ್ ಶಾಪಿಂಗ್ ಮಾಡ್ತಾವ್ರೆ. ನಾವೆಲ್ಲ ತಿಂದು ಕುಡಿದು ಇವಾಗ ಹೋಗ್ತಾ ಇದ್ದೀವಿ. ಎಕ್ಸ್ಕೋ ಯಾವುದೋ ಗೇಮ್ ಐತೆ, ಅದೇ ಎಷ್ಟು ಹೊಡಿದ್ರು ಏನು ಪ್ರೈಸ್ ಇಲ್ಲ, ಸುಮ್ಮನೆ ಹೊಡಿದ್ರು. ಸುಮ್ಮನೆ ವೇಸ್ಟ್. ಬರ್ರಿ ಇವಾಗ ಟೈಮ್ ಆಯಿತು. ಟೈಮ್ ಏನಾಗಿಲ್ಲ, ಎಲ್ಲರಿಗೂ ಸುಸ್ತಾಯಿತು. ಶಾಪಿಂಗ್ ಮಾಡ್ತೀವಿ. ಆಯಿತಾ? ತಗೊಂಡ್ರಾ? ಇವ್ರದ್ದು ಶಾಪಿಂಗ್ ಆಯಿತು. ಫೈನಲಿ ಆಚೆ ಬಂದ್ವಿ. ಈ ಬಿಸಿಲಲ್ಲಿ ಎಲ್ಲ ಶಾಪಿಂಗ್ ಮಾಡಿಕೊಂಡು. ಮ್ಯಾಂಗೋ ಉತ್ಸವ ಇಸ್ ಓವರ್ ರೇಟೆಡ್. ಎಲ್ಲ ಡಬಲ್ ರೇಟು, ಎಲ್ಲ ಒಂದಕ್ಕಿಂತ ಒಂದು ಡಬಲ್ ರೇಟ್ ಐತೆ. ಹೋಗುವ. ಹೆಂಗಿತ್ತು? ಚೆನ್ನಾಗಿರಲಿಲ್ಲ. ಹೆಂಗಿತ್ತು ಮ್ಯಾಂಗೋ ಉತ್ಸವ? ಚೆನ್ನಾಗಿಲ್ಲ, ಯಾರಿಗೂ ಚೆನ್ನಾಗಿಲ್ಲ. ಬಿಸಿಲು ಆ್ಯಂಡ್ ಪ್ರೈಸ್ ಜಾಸ್ತಿ, ಎಲ್ಲದಕ್ಕೂ ಕ್ಯೂ ಜಾಸ್ತಿ. ಆಚೆ ಬಂದು ಸೋಡಾ ಕುಡಿದೀವಿ. ಒಳಗಡೆ ಸೋಡಾ 50 ರೂಪಾಯಿ. ಇಲ್ಲ, ಎಲ್ಲ 20 ರೂಪಾಯಿ. ಅವೇ ಗೈಸ್, ಎಲ್ಲರೂ ಮನೆಗೆ ಹೋದ್ರು. ನಾವು ನಮ್ಮ ಅಣ್ಣನ ಕಳಿಸ್ದೆ. 3 ಜನ ಒಂದೇ ಗಾಡೀಲಿ ಹೋಗ್ತಾ ಇದ್ದೀವಿ. ಇವನು ಇದಾನಲ್ಲ, ಅವನು ಗಾಡಿ ತಗೊಂಡವನೇ. ಯಾರಿಗೂ ಒಂದು ಮಾತು ಹೇಳಿಲ್ಲ. ಗಾಡಿ ತಗೊಂಡಿದ್ದೀವಿ ಅಂತ ಹೇಳಿಲ್ಲ, ಸುಮ್ಮನೆ ಸ್ಟೋರಿ ಹಾಕ್ಬಿಟ್ಬಿಟ್ಟು. ಸೊ ಇವಾಗ ಅವ್ನ ಗಾಡೀಲೇ ಹೋಗ್ತಾ ಇದ್ದೀನಿ. ಎಲ್ಲರೂ ಮನೆಗೆ ಹೋದ್ರು. ಮ್ಯಾಂಗೋ ಉತ್ಸವ ಏನು ಅನ್ಸುತ್ತೆ? ಮ್ಯಾಂಗೋ ಉತ್ಸವ ರಾಕಿ ಬಾರಾಕಿ ಓವರ್ ರೇಟೆಡ್. ಓವರ್ ರೇಟೆಡ್. ನಿಂಗ ಓವರ್ ರೇಟೆಡ್. ರಾಮೇಶ್ವರಂಗಿಂತ ಓವರ್ ರೇಟೆಡ್. ಇದು ಓವರ್ ರೇಟೆಡ್. ಮ್ಯಾಂಗೋ ಉತ್ಸವ ಇಸ್ ಓವರ್ ರೇಟೆಡ್. ಯಾರಿಗೂ ಇಷ್ಟ ಆಗಿಲ್ಲ, ಬಿಸಿಲು ಬೇರೆ. ಅದಕ್ಕೆ ಇವಾಗೆಲ್ಲ ಆಚೆ ಹೋಗ್ಬಿಟ್ಟು ತಿನ್ಕೊಂಡು ಹೋಗೋಣ. ನಾನು ತುಂಬ ದಿನ ಆದಮೇಲೆ ಹಾಫ್ ಟೀ ಶರ್ಟ್ ಹಾಕಿದ್ದೀನಿ, ಯಾಕಂದರೆ ಸಖತ್ ಬಿಸಿಲು. ನಾನು ಹ್ಯಾಟ್ ಹಾಕಿರೋದಕ್ಕಿನ್ನೂ ಬಿಸಿಲು ಸಖತ್ ತಲೆ ನೋಯ್ತೈತೆ. ಫಸ್ಟ್ ಹೋಗೋಣ ಇವಾಗ. ಅವರು ಮನೆಗೆ ಹೋದರು, ನಾವು ಮನೆಗೆ ಬಂದ್ವಿ. ಎಲ್ಲ ತಿನ್ಕೊಂಡು ಮಜ್ಜಿಗೆ ಜ್ಯೂಸು ಎಲ್ಲ ಕುಡ್ಕೊಂಡು, ಕೋಲ್ಡ್ ವಾಟರ್ ಇಲ್ಲ ಅಂದರೆ ನಂದೇ ಎಂಡೆ ಆಗಲ್ಲ. ಡೈಲಿ ಕೋಲ್ಡ್ ವಾಟರ್ ಕುಡಿತಿದ್ದೀನಿ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ನೆಕ್ಸ್ಟ್ ಏನಂದರೆ ನಮ್ಮ ಅಣ್ಣ ಅವ್ರಿಗೆ ಪಾಪು ಆಗೈತೆ. ಪಾಪು ನೋಡೋಕ್ಕೆ ಹೋಗ್ಬೇಕು ಇವಾಗ. ನೋಡೋಣ. ಗೈಸ್, ಆ್ಯಂಡ್ ಎಸ್ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇಲ್ಲ ಪಾಪು ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ RCB ಮ್ಯಾಚ್ ನೋಡ್ಕೊಂಡಿದ್ದೆ ಊಟ ಮಾಡಿ. ನೆನ್ನೆನೇ ಪಾಪು ಆಗಿರೋದು. ಸೊ ಅಲೋ ಮಾಡ್ತಾರಂತೆ, ಅದಕ್ಕೆ ಮನೆಗೆ ಬಂದು ಇನ್ನೊಂದು ಸರಿ ಹೋಗೋಣ.
ಹಾಸ್ಪಿಟಲ್ ಒಂದು ಸರಿ ನೋಡ್ಕೊಂಬರೋಣ, ಎಕ್ಸೈಟ್ಮೆಂಟ್. ಸೊ ಹೋಗೋಣ ಇವಾಗ ಹೆಚ್ಕೊ. ಇವಾಗ ನಾನು ನಮ್ಮ ಅಣ್ಣ ಹೋಗ್ತಿದ್ದೀವಿ ಗಾಡೀಲಿ. ಇನ್ನು ಇಲ್ಲಿಂದ HBR ಲೇಔಟ್ ಅನ್ಸುತ್ತೆ, ಗೊತ್ತಿಲ್ಲ, ಲೊಕೇಶನ್ ಹಾಕೊಂಡು ಹೋಗ್ಬೇಕು. ನೋಡಿ ನಮ್ಮ ಚೋಟ ಸಬ್ಸ್ಕ್ರೈಬರ್, ನಮ್ಮ ಮನೆ ಹತ್ರ ಇರೋದು ಚೋಟ ಸಬ್ಸ್ಕ್ರೈಬರ್. ಸೊ ಲೆಟ್ಸ್ ಗೋ, ಇವಾಗ ಹೋಗೋಣ ಗಾಡೀಲಿ. ಗೈಸ್ ರೀಚ್ ಆದ್ವಿ. ಗೈಸ್ ಅರೌಂಡ್ ನೋಡಿ, ಲಕ್ಷಿಯರಲ್ಲಿ ಎಷ್ಟು ಹ್ಯಾಂಡ್ ವಾಶ್ ಲಕ್ಷಿಯರಿ ಆಗೈತೆ. ಸಪ್ರೇಟಾಗಿ ಸಿಂಗಲ್ ರೂಮ್ ಕೊಟ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಭವ್ಯ ಯುವರಾಜ್. ಯಾವ ರೇಂಜಿಗೆ? ದಿಸ್ ಈಸ್ Cloud9 ಹಾಸ್ಪಿಟಲ್ಸ್. ಗೈಸ್ ಹಾಸ್ಪಿಟಲ್ಸ್ ಮಾತ್ರ ಸೂಪರ್ ಆಗಿದೆ. ಯಾರ್ಯಾರು ಮೆಟರ್ನಿಟಿಯಲ್ಲಿದ್ದಾರೆ, Cloud9 ಬ್ರಾಂಚಸ್ ಇರ್ತಾರೆ, ಹೋಗಿ ತುಂಬ ಚೆನ್ನಾಗಿ ಸರ್ವಿಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್ ಅಂದ್ಕೊಂಡು ಟ್ರೈ ಮಾಡ್ಬೋದು. ಕೆಫೆಟೇರಿಯಾ ಸಂಡೇ ಅಂತ. ಗೈಸ್ ಹೋಯ್ತಾ ಇಲ್ಲೊಂದು ಶಾಪ್ ನೋಡಿದೆ, ಎಷ್ಟು ವೆರೈಟೀಸ್ ಐತೆ ನೋಡಿ, ಎಷ್ಟು ವೆರೈಟೀಸ್ ಐತೆ. ಸಖತ್ ವೆರೈಟೀಸ್ ಐತೆ. ನಾನಂತೂ ಒಂದು ಕವರ್ ಫುಲ್ ತಗೊಂಡೆ. ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತಗೊಂಡೆ ಅಂತ ಫುಲ್ಲು. ಸೊ ಎಲ್ಲ ಚೆನ್ನಾಗಿತ್ತು, ಡಿಫ್ರೆಂಟಾಗಿ, ಅದಕ್ಕೆ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ನಾವು ನಮ್ಮ ಮನೆಗೆ ರೀಚ್ ಆದ್ವಿ. ಹಾಸ್ಪಿಟಲ್ ಇದ್ದಿದ್ದು ನಮ್ಮ ಮನೆಯಿಂದ 20 ಕಿಲೋಮೀಟರ್ಸ್ ಏನೋ ಇತ್ತು. ವರಮಾವು ರೋಡು, ದೊಡ್ಡ ಬಾನಸವಾಡಿ, ಅದಾದ್ರೆ ಟ್ರಾವೆಲಿಂಗಲ್ಲಿ ಸಖತ್ ಟ್ರಾಫಿಕ್ ಇತ್ತು ಈವ್ನಿಂಗ್ ಟೈಮು. ಆ್ಯಂಡ್ ಹಾಸ್ಪಿಟಲ್ ಮಾತ್ರ ಸಖತ್ತಾಗಿತ್ತು, ಫುಲ್ ಲಕ್ಸುರಿ ಆಗಿತ್ತು. ಹಾಸ್ಪಿಟಲ್ ನಮಗೆ ಫುಲ್ ಹೈಜೀನಾಗಿ ಮೇಂಟೈನ್ ಮಾಡಿದರು, ಸಖತ್ ಕ್ಲೀನಾಗಿತ್ತು. ಸಪ್ರೇಟ್ ರೂಮ್ಸ್ ಕೊಟ್ಟಿದ್ದರು. ಅಂದರೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ, ವಾರ್ಡ್ಸ್ಗೆ ಆಗ್ತಾರೆ, ಅದಕ್ಕೆ ಈ ಥರ ಸಪ್ರೇಟ್ ರೂಮ್ಸ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಇದೆಲ್ಲ ತೋರಿಸ್ತೀನಿ ಮನೆಗೆ ಹೋಗಿ. ಆ್ಯಂಡ್ ಬೆಳಗ್ಗೆ ನೀರೋಶ್ ಬಂದಿರಲಿಲ್ಲ ನನ್ನ ಜೊತೆ, ಅದಕ್ಕೆ ಒಂದು ನೈಟ್ ಸಿಗ್ತೀನಿ ಅಂದ. ಅವರು ನನ್ನ ಪ್ರಕಾರ ಎಲ್ಲ ಕೆಲ್ಸಕ್ಕೆ ಹೋಗೋರೆ, ಎಲ್ಲರದ್ದು ಕೆಲಸ ಮುಗಿಯೋದು 10ಗೆ. ಸೊ ಮೋಸ್ಟ್ಲಿ 10ಗೆ ಕಂಟಿನ್ಯೂ ಮಾಡೋಣ. ಇವಾಗ ಹೋಗೋಣ ಬನ್ನಿ, ನೈಟ್ ಮತ್ತೆ ಹೋಗುವಾಗ ಕಂಟಿನ್ಯೂ ಮಾಡೋಣ.
ಚಿಕ್ಕ ಮಕ್ಳ ಥರ ನಾವು ಅಮ್ಮ ನೋಡಿದ್ರೆ ಇದೆಲ್ಲ ಬೈದಾಕ್ಬಿಡ್ತಾರೆ. ಎಷ್ಟು ತಂದಿದ್ದೀನಿ, ಚಿಕ್ಕ ಮಕ್ಳ ಥರ ತಿನ್ನೋಕ್ಕೆ ತಿಂಡಿ ತಗೊಬೋದು. ಅಂದರೆ ನಾವು ಕ್ಯಾಬಲ್ಲಿ ಹೋಗ್ತಾ ಇರ್ತೀವಲ್ಲ, ಬಟ್ ಸುಮ್ಮನೆ ಏನೋ ತಿನ್ನೋಣ ಅಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಇಷ್ಟು ತೊಗೊಬಂದ್ಬಿಟ್ಟಿದ್ದೀನಿ. ಸೊ ಅಷ್ಟೇ, ಇವಾಗ ನೈಟ್ ಇನ್ನೊಂದು ಸಾರಿ ಹೋಗ್ತೀವಿ ಡಿನ್ನರ್ಗೆ, ಆವಾಗ ಸಿಗೋಣ ಅಷ್ಟೇ.